ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 38. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಮೆಂಡಲ್ರವರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಎಂದರೇನು ಅಂತ ಇದೆ. ಈಗ ನಾವು ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು. ಇಲ್ಲಿ ಇದನ್ನ ಮೆಂಡಲ್ರು ಯಾವ ರೀತಿಯಾಗಿ ಸಾಬೀತುಪಡಿಸ್ತಾರೆ ಅಂತ ಇದೆ. ಮೆಂಡಲರು ಶುದ್ಧ ಎತ್ತರ ಮತ್ತು ಕುಬ್ಜವಾದ ಬಟಾಣಿ ತಳಿಗಳನ್ನ ಸಂಕರಿಸಿದರು. ಅವುಗಳಿಂದ ದೊರೆತ ಬೀಜಗಳನ್ನ ಬಿತ್ತಿದ್ರು ಮತ್ತೆ ಸಸ್ಯಗಳನ್ನ ಪಡೆದ್ರು. ಅದನ್ನ F1 ತಳಿ ಅಂತ ಕರೆದ್ರು. ಈ ಸಸ್ಯಗಳೆಲ್ಲವೂ ಎತ್ತರವಾಗಿದ್ವು. F1 ಸಂತತಿಯಲ್ಲಿ ಎಲ್ಲಾ ಸಸ್ಯಗಳು ಎತ್ತರವಾಗಿದ್ರೆ ಆ ಒಂದು ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎರಡನೇ ಪೀಳಿಗೆಯ ಸಸ್ಯಗಳೆಲ್ಲವೂ ಏನಾಗಿದ್ರು, ಎತ್ತರವಾಗಿರ್ಲಿಲ್ಲ. ಅಲ್ಲಿ ನಾಲ್ಕನೆಯ ಒಂದು ಭಾಗದ ಸಸ್ಯಗಳು ಕುಬ್ಜವಾಗಿದ್ವು. ನೋಡಿ, ಸಸ್ಯಗಳು ಎತ್ತರ ಮತ್ತು ಕುಬ್ಜ ಸಸ್ಯವನ್ನ ಸಂಕರಿಸಿದಾಗ ಮೊದಲನೇ ಹಂತದಲ್ಲಿ ಎಲ್ಲಾ ಸಸ್ಯಗಳು ಎತ್ತರವಾಗಿದ್ವು. ಅವುಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಅಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಅಂದ್ರೆ 1/4 ಏನಾಗಿತ್ತು, ಕುಬ್ಜ ಸಸ್ಯಗಳು ಉಂಟಾಗಿದ್ವು ಅಲ್ವಾ. ಈ ಒಂದು ಪ್ರಯೋಗದಿಂದ ತೆಗೆದುಕೊಂಡ ಮೊದಲ ತೀರ್ಮಾನ ಯಾವುದು? ದೊರೆತ ಎತ್ತರ ಸಸ್ಯಗಳು ಶುದ್ಧ ಸಸ್ಯಗಳಾಗಿರಲಿಲ್ಲ, ಬದಲಾಗಿ ಅವುಗಳಲ್ಲಿ ಕುಬ್ಜ ಮತ್ತು ಎತ್ತರ ಎರಡು ಗುಣಗಳಿದ್ವು. ಆದರೆ ಎತ್ತರದ F1 ಸಂತತಿಯಲ್ಲಿ ಏನಾಗಿತ್ತು, ಎತ್ತರದ ಗುಣಗಳು ಇತ್ತು, ಕುಬ್ಜ ಗುಣಗಳು ಇತ್ತು. ಅವು ಶುದ್ಧ ಗಿಡಗಳಾಗಿರ್ಲಿಲ್ಲ. ಆದ್ರೆ ಈ ಕುಬ್ಜ ಗುಣಗಳು ಏನಾಗಿರಲಿಲ್ಲ, ವ್ಯಕ್ತವಾಗಿರ್ಲಿಲ್ಲ. ಇಲ್ಲಿ ಎತ್ತರದ ಗುಣಗಳೇನಾಗಿತ್ತು, ವ್ಯಕ್ತವಾಗಿತ್ತು. ಆದ್ರಿಂದ ಇಲ್ಲಿ ಒಂದು ಎತ್ತರದ ಗುಣ ಪ್ರಬಲವಾಗಿತ್ತು, ಹಾಗೆ ಈ ಗಿಡ್ಡ ಅನ್ನುವಂತಹ ಒಂದು ಗುಣ ಏನಾಗಿತ್ತು, ದುರ್ಬಲವಾಗಿತ್ತು ಅನ್ನೋದನ್ನ ಮೆಂಡಲರು ವಿವರಿಸಿದ್ರು. ನೋಡಿ, ಪ್ರಬಲ ಗುಣಗಳಂದ್ರೆ ಏನು? ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನ ಹೆಚ್ಚು ಪ್ರದರ್ಶಿಸಿದ್ರೆ ಅಂದ್ರೆ ವ್ಯಕ್ತವಾಗುವಂತು. ಎರಡು ಗುಣಗಳಲ್ಲಿ ಎರಡು ಪ್ರತಿಗಳಲ್ಲಿ ಒಂದು ವ್ಯಕ್ತವಾದ್ರೆ ಅದನ್ನ ಪ್ರಬಲ ಗುಣ ಅಂತ ಕರಿತೇವೆ. ದುರ್ಬಲ ಗುಣಗಳು ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನ ಕಡಿಮೆ ಪ್ರದರ್ಶಿಸಿದರೆ ಅದನ್ನ ದುರ್ಬಲ ಗುಣ ಎಂದು ಕರೆಯುವರು. ಥ್ಯಾಂಕ್ ಯು.